ಶ್ರೀರಾಮ ಸಮರ್ಥ. ಶ್ರೀ ಮಹಾರಾಜರ ಜನ್ಮ. ಶ್ರೀ ಪಾಂಡುರಂಗನು ಮನೆಗೆ ಬಂದಾಗಿನಿಂದ ಪಂತರು ವರ್ಷದಲ್ಲಿ 2 ಬಾರಿ ಪಂಢರಪುರಕ್ಕೆ ಹೋಗತೊಡಗಿದರು. ಪ್ರತಿ ಶುಕ್ಲ ಏಕಾದಶಿಯಂದು ಮನೆಯಲ್ಲಿಯೇ ರಾತ್ರಿಯೆಲ್ಲ ಭಜನೆ ನಡೆಯುತ್ತಿತ್ತು. ಹಾಗೂ ಅಲ್ಲಿ ಸೇರಿದ ಭಕ್ತರೆಲ್ಲರೂ ದ್ವಾದಶಿಯಂದು ಪ್ರಸಾದ ತೆಗೆದುಕೊಂಡು ಹೋಗುತ್ತಿದ್ದರು. ಸೌ ಗೀತಾಬಾಯಿಯವರಿಗೆ ದಿವಸ ತುಂಬಿದವು. ಶಕೆ 1766 ಇಸ್ವಿಸನ್ 1845 ಮಾಘ ಶುಕ್ಲ ಏಕಾದಶಿಯು ಬಂದಿತು. ಗೀತಾಬಾಯಿಯವರು ಪ್ರತಿ ಏಕಾದಶಿಯಂದು ವಿಠ್ಠಲನಿಗೆ ಷೋಡಶೋಪಚಾರ ಪೂಜೆ ಮಾಡುತ್ತಿದ್ದರು. ಅದರಂತೆ ಈ ಏಕಾದಶಿಯಂದು ಕೂಡ ಪೂಜೆ ಮಾಡಿ ಎಲ್ಲರಿಗೂ ತೀರ್ಥ ಕೊಟ್ಟರು. ಎಲ್ಲರ ಉಪಹಾರವಾದ ಮೇಲೆ ತಾವು ಕೂಡ ಅಲ್ಪೋಪಹಾರ ಮಾಡಿ ವಿಶ್ರಾಂತಿಗಾಗಿ ಸ್ವಲ್ಪ ಅಡ್ಡಾದರು. 3 ಸಂಜೆ ಕಳೆದ ಮೇಲೆ ಅವರ ಸೂಚನೆಯಂತೆ ಸೂಲಗಿತ್ತಿಯನ್ನು ಕರೆಸಲಾಯಿತು. ಹೊರಗೆ ದೇವಸ್ಥಾನದಲ್ಲಿ ಜನರು ಏಕಾದಶಿಯ ಭಜನೆ ಪ್ರಾರಂಭಿಸಿದರು. ಗೀತಾಬಾಯಿಯವರು ಅಖಂಡ ನಾಮಸ್ಮರಣೆ ಮಾಡುತ್ತಿದ್ದರು. ಅತ್ತೆಯಾಗಲಿ ಅಥವಾ ತಾಯಿಯಾಗಲಿ ಚಿಂತೆ ವ್ಯಕ್ತ ಮಾಡಿದರೆ ಗೀತಾಬಾಯಿಯವರು ಅವರಿಗೆ ನಾಮಸ್ಮರಣೆ ಮಾಡಿರಿ, ಚಿಂತೆ ಮಾಡಬೇಡಿರಿ ಎಂದು ಹೇಳುತ್ತಿದ್ದರು. ಬೆಳಗಿನ ಜಾವ ಭಜನೆ ಮುಗಿಸಿ ಶ್ರೀ ಪಾಂಡುರಂಗನಿಗೆ ಆರತಿ ಮಾಡತೊಡಗಿದರು. ಅಷ್ಟರಲ್ಲಿ ಶ್ರೀ ಮಹಾರಾಜರ ಜನ್ಮವಾಯಿತು. ಮಾಘ ಶುದ್ಧ ದ್ವಾದಶಿ ಬುಧವಾರ ಸೂರ್ಯೋದಯದ ಹೊತ್ತಿಗೆ ಗೋಂದಾವಲೆಯಲ್ಲಿ ಶ್ರೀ ಮಹಾರಾಜರ ಜನ್ಮವಾಯಿತು. ತಮಗೆ ಮೊಮ್ಮಗನಾದ ಸಮಾಚಾರ ಕೇಳಿ ಪಂತರಿಗೆ ಪರಮಾನಂದವಾಯಿತು. ಆಗವರು ಅತ್ಯಂತ ಪ್ರೇಮದಿಂದ ಪಾಂಡುರಂಗನ ಮೇಲೆ ಹೂ ಹಾರಿಸಿದರು ಹಾಗೂ ಊರಲ್ಲಿ ಸಕ್ಕರೆ ಹಂಚಿದರು. ಪಂತರಿಗೆ ಮೊಮ್ಮಗನಾದ ವಾರ್ತೆಯು ಕ್ಷಣಾರ್ಧದಲ್ಲಿ ಎಲ್ಲ ಕಡೆಗೂ ಹಬ್ಬಿತು. ಹಾಗೂ ಗೋಂದಾವಲೆಯ ಸ್ತ್ರೀ ಪುರುಷರೆಲ್ಲರೂ ಮಗುವನ್ನು ನೋಡಲು ಬಂದರು. ಪಂತರು ಜ್ಯೋತಿಷಿಗಳಿಂದ ಕುಂಡಲಿ ಹಾಕಿಸಿ ಇಷ್ಟಾನಿಷ್ಟ ಗ್ರಹಗಳನ್ನು ನೋಡಿದರು. ವೈದಿಕ ಬ್ರಾಹ್ಮಣರಿಂದ ವೇದೋಕ್ತ ಆಶೀರ್ವಾದ ಮಾಡಿಸಿದರು. ಶ್ರೀ ಮಹಾರಾಜರ ಜನ್ಮವೆಂದರೆ ಪಂತರ ಪ್ರಾಪಂಚಿಕ ಐಶ್ವರ್ಯದ ಕಳಸವಾಗಿತ್ತು. ಶ್ರೀ ಮಹಾರಾಜರ ಬಾಲ್ಯ. ಪಂತರು ಮಗುವಿನ ನಾಮಕರಣವನ್ನು ಒಂದು ಉತ್ಸವದಂತೆ ಅತ್ಯಂತ ವೈಭವದಿಂದ ನೆರವೇರಿಸಿದರು. ಅವರು ಅಂದು ಸಾಕಷ್ಟು ಅನ್ನದಾನ ಮಾಡಿದರು. ಅಂದು ಎಲ್ಲ ಕಡೆಗೂ ಆನಂದದ ವಾತಾವರಣವೇ ಇದ್ದಿತು. ಎಲ್ಲರ ಸಮ್ಮತಿಯಂತೆ ಮಗುವಿಗೆ ಗಣಪತಿ ಎಂದು ಹೆಸರಿಟ್ಟರು.